ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ರಥಸಪ್ತಮಿ ಪ್ರಯುಕ್ತ ನಮ್ಮ ಸಮತ್ವ ಯೋಗ ಕೇಂದ್ರದ ಕಡೆಯಿಂದ 108 ಸೂರ್ಯ ನಮಸ್ಕಾರಗಳನ್ನ ಮಾಡಬೇಕು ಅಂತ ನಮ್ಮ ಎಲ್ಲ ಯೋಗ ಅಭ್ಯರ್ಥಿಗಳು ನಮ್ಮ ಯೋಗ ಸರು ಪ್ರಾಕ್ಟೀಸ್ ಮಾಡಿಸಿದ್ದಾರೆ ಅಲ್ಲಿ ಒಂದು ವೀಕಿಂದ. ಸೊ ಹಂಗಾಗಿ ಅದಕ್ಕೆ ಚಾಲನೆ ಕೊಡ್ತಿದ್ದೀವಿ. ಫಸ್ಟು ಜ್ಯೋತಿ ಬೆಳಗೋದ್ರ ಮೂಲಕನೇ ಎಲ್ಲದಕ್ಕೂ ಚಾಲನೆ ಸಿಗೋ ರೀತಿ ನಮ್ಮ ಯೋಗದಲ್ಲೂ ಕೂಡ ಪ್ರತಿ ವರ್ಷ ಜ್ಯೋತಿ ಬೆಳಗೋದ್ರ ಮೂಲಕ ಚಾಲನೆ ಕೊಡ್ತಿದ್ದೀವಿ. ಪ್ರಭಾಕರ್ ಸರ್ ಅಂತೂ ಫುಲ್ಲು ಎಲ್ರಿಗೂ ಟ್ರೈನ್ ಅಪ್ ಮಾಡಿದ್ದಾರೆ. ಕೆಲವೊಂದೊಂದು ಸಲ ನಾನು ಮಿಸ್ ಆಗಿದ್ದೆ. ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡೋಣ ಅಂತ ಹೇಳ್ಕೊಂಡು ಸ್ಟಾರ್ಟ್ ಮಾಡ್ತೀವಿ. ಎಲ್ಲರೂ ಶಿಸ್ತಾಗಿ ನಮ್ಮ ಮ್ಯಾಟ್ಗಳನ್ನ ಹಾಕ್ಕೊಂಡು ರೆಡಿ ಇದ್ದೀವಿ. ಹಾಗೆ ಪ್ರತಿ ವರ್ಷವೂ ಅಷ್ಟೇ ಯಾರು ಮಂತ್ರ ಹೇಳೋದಕ್ಕೆ ಇರ್ತಾರೆ. ಈ ಸಲ ಪರಿಮಳ ಮೇಡಮ್ಗೆ ಸ್ವಲ್ಪ ಕಾಲು ನೋವಾಗಿತ್ತು ಅಂತೇಳಿ ಅವರು ಮಂತ್ರ ಹೇಳ್ತಿದ್ದಾರೆ. ಫಸ್ಟು ಏನಕ್ಕೆ ಆದ್ರೂ ಫಸ್ಟು ವಾರ್ಮ್ ಎಕ್ಸಸೈಸಸ್ನ ಮಾಡಲೇಬೇಕು. ಎಕ್ಸಸೈಸಲ್ಲಿ ಅದು ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗಿ ಸರು ಸ್ವಲ್ಪ ವಾರ್ಮ್ ಎಕ್ಸಸೈಸಸ್ ಎಲ್ಲ ಮಾಡಿಸ್ತಿದ್ದಾರೆ. ಯಾಕಂದರೆ ನಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗಿದ್ದರೆ ಎಷ್ಟು ಬೇಕಾದ್ರೂ ಸೂರ್ಯ ನಮಸ್ಕಾರಗಳನ್ನ ಮಾಡ್ಬೋದು. ಎಷ್ಟು ಅಂತಲ್ಲ, ಇವತ್ತು ಮಾಡೋದು 108 ಸೂರ್ಯ ನಮಸ್ಕಾರಗಳು. ಇಷ್ಟು ಜನ ಪಾಲ್ಗೊಂಡಿದ್ದೀವಿ ಅನ್ನೋದೇ ಖುಷಿ. ಬೆಳಗ್ಗೆ 5 ಗಂಟೆಗೆ ಬಂದು ಎಲ್ಲ ಅಲ್ಲೆಲ್ಲ ರೆಡಿ ಮಾಡಿ ನಮ್ಮ ಮ್ಯಾಟ್ ಹಾಕ್ಕೊಂಡು ರೆಡಿ ಇದ್ದೀವಿ. ಓಂ ವಿಶ್ವರೂಪಾಯ ನಮಃ. ನಮಸ್ಕಾರ. ಪಾದಹಸ್ತಾಸನ, ಏಕಪಾದಹಸ್ತಾಸನ, ದ್ವಿಪಾದ, ಶಶಕ್ತಾಸನ, ಅಷ್ಟಾಂಗ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಏಕಪಾದಹಸ್ತಾಸನ, ಪಾದಹಸ್ತಾಸನ, ಊರ್ಧ್ವಾಸನ. ನಮಸ್ಕಾರ. ಓಂ ಕಾಮದಾಯ ನಮಃ. 2 ಮಂಡಲಗಳು ಆದಮೇಲೆ ಸ್ವಲ್ಪ ಬ್ರೇಕ್ ಅಂತ ಕೊಟ್ಟಿದ್ರು. ಆವಾಗ ಕಲ್ಸಕ್ಕರೆ ಬೇಕಿದ್ರೆ ತಿನ್ಬೋದಿತ್ತು, ಬಟ್ ಎನರ್ಜಿಗೆ ಸ್ವಲ್ಪ ತೊಗೊಂಡ್ರೆ ಬೆಟರ್ ಇತ್ತು. ಮತ್ತು ಡಾಕ್ಟರು ಸಹ ಕೊಲೆಸ್ಟ್ರಾಲ್ ಬಗ್ಗೆ ಮಾತಾಡ್ತಾರೆ. ತುಂಬ ಚೆನ್ನಾಗಿ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಸೂಪರಾಗಿ ಸಿಂಪಲಾಗಿ ಮಾತಾಡಿದ್ದಾರೆ. ತುಂಬ ಜನ ಕುತೂಹಲ, ಕೆಲವರಿಗೆ ಭಯ, ಏನಿದು ಕೊಲೆಸ್ಟ್ರಾಲ್ ಅಂದರೆ. ಆಮೇಲೆ ತುಂಬ ಜನಕ್ಕೆ ಇದು ನಮ್ಮ ಸ್ನೇಹಿತನೋ ಶತ್ರುನೋ ಅನ್ನೋ ಜಿಜ್ಞಾಸೆ. ಆದರೆ ಇದರಲ್ಲಿ ನಮ್ಮ ಮೆಡಿಕಲ್ ಸೈನ್ಸಲ್ಲಿ ತುಂಬ ರಿಸರ್ಚ್ ಆಗಿದೆ. ಬರೀ ಕೊಲೆಸ್ಟ್ರಾಲಲ್ಲಿ ರಿಸರ್ಚ್ ಮಾಡಿರೋರಿಗೆ 10ಕ್ಕಿಂತ ಜಾಸ್ತಿ ನೋಬೆಲ್ ಪ್ರಶಸ್ತಿ ಸಿಗುತ್ತೆ. ಅಷ್ಟು ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಇವತ್ತು ಕೂಡ ರಿಸರ್ಚ್ ಆಗ್ತಾನೆ ಇದೆ. ಬಟ್ ಏನು ಸ್ವಲ್ಪ ಏನೋ ತಿಳ್ಕೊಂಡು ಅಂದರೆ, ಇದು ಗ್ರೀಕ್ ಪದ ಕೊಲೆಸ್ಟ್ರಾಲ್ ಅನ್ನೋದು. ಕೋಲ್ ಅಂದರೆ ನಾವು ನಮ್ಮ ದೇಹದಲ್ಲಿ ಪಿತ್ತ ಅಂತೀವಲ್ಲ, ಅದು ಒಂಥರ ಕ್ಲಿಷ್ಟಕರವಾದ ಒಂದು ಗಟ್ಟಿ ಪದಾರ್ಥ. ಮುಂಚೆ ಏನಾಗ್ತಿತ್ತು, ಈ ಗಾಲ್ ಪ್ಯಾಟರ್ನ್ ಪಿತ್ತಕೋಶ ಅಲ್ಲಿ ಆ ಕಲ್ ಥರ ಉಳ್ಕೊಂಡು, ಸ್ಟ್ರಾಲ್ ಅಂದರೆ ಒಂದು ಕಿಣ್ವ ಅಂತೀವಿ ನಾನು. ಸೊ ಅದಕ್ಕೆ ಇದು ನಮ್ಮ ಲಿವರಲ್ಲಿ ಗಾಲ್ ಸ್ಟೋನ್ ಆದಾಗ ಇದನ್ನು ಕೊಲೆಸ್ಟ್ರಾಲ್ ಅಂತ ಕರೀತಾರೆ. ಬಟ್ ಇದು ಕೊಲೆಸ್ಟ್ರಾಲ್ ನಮ್ಮ ದೇಹದಲ್ಲಿ ಇದೆ. ಇದು ತುಂಬ ಉಪಯೋಗ ಆಗುವಂಥದ್ದೇ. ನಮ್ಮ ದೇಹದಲ್ಲಿ ಅಂದರೆ ವಿಭಿನ್ನವಾದ ಹಾರ್ಮೋನ್ಸ್ ಉತ್ಪತ್ತಿ ಆಗೋಕ್ಕೆ ಈ ಕೊಲೆಸ್ಟ್ರಾಲ್ ತುಂಬ ಅನುಕೂಲ. ಆದರೆ ಇದನ್ನು ಜಾಸ್ತಿ ಇಟ್ಕೋಬಾರ್ದು ಅಂತ ಎಲ್ಲರೂ ವೈದ್ಯರು ಸಜೆಸ್ಟ್ ಮಾಡ್ತಾರೆ. ಇಟ್ಕೊಂಡ್ರೆ ಕಷ್ಟ ಆಗುತ್ತೆ ಅಂತ. ಸೊ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಂದ್ರೆ ನಾನು ನೋಡ್ತೀವಿ. ಕೊಲೆಸ್ಟ್ರಾಲ್ನ ಬ್ಲಡ್ಡಲ್ಲಿ ಟೆಸ್ಟ್ ಮಾಡ್ತೀವಿ ನಾವು. ಇದಕ್ಕೆ ನಾವು ಲಿಪಿಡ್ ಪ್ರೊಫೈಲಲ್ಲಿ 4 ಇರುತ್ತೆ. HDL, LDL, ಟ್ರೈಗ್ಲಿಸರೈಡ್ಸ್, ಕೊಲೆಸ್ಟ್ರಾಲ್, ಟೋಟಲ್ ಕೊಲೆಸ್ಟ್ರಾಲ್. ಈ HDL, LDL ಅಂದರೆ ಅಂತ ಫಸ್ಟ್ ತಿಳ್ಕೊಂಡ್ಬಿಡೋಣ. HDL ಅಂದರೆ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್. ಈ ಕೊಲೆಸ್ಟ್ರಾಲ್ ಇದೆಲ್ಲ ತುಂಬ ಗಟ್ಟಿ ಪದಾರ್ಥ. ಅದು ನಮ್ಮ ಎಲ್ಲ ರಕ್ತನಾಳಗಳಲ್ಲಿ ಓಡಾಡಬೇಕಂದ್ರೆ ಅದಕ್ಕೆ ಒಂದು ವಾಹಕ ಬೇಕು. ಅಂದರೆ ಅದು ಗಟ್ಟಿ ಅಲ್ವಾ, ಮೂವ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಈ ಲೈಪೋಪ್ರೋಟೀನ್ಸ್ ಹೆಲ್ಪ್ ಮಾಡುತ್ತೆ. ಇದರಲ್ಲಿ 2 ಲೈಪೋಪ್ರೋಟೀನ್ಸ್ ಇದೆ, HDL, LDL. HDL ಅಂದರೆ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್, ಇನ್ನೊಂದು ಲೋ ಡೆನ್ಸಿಟಿ. ಹೈ ಡೆನ್ಸಿಟಿ ಅಂದರೆ ಅದು ತುಂಬ ಸಾಂದ್ರತೆ ಜಾಸ್ತಿ ಇರುತ್ತೆ. ಅದು ಕೊಲೆಸ್ಟ್ರಾಲ್ನ ಈಸಿಯಾಗಿ ಎಲ್ಲ ಕಡೆಗೆ ಮೂವ್ ಮಾಡೋಕ್ಕೆ ಅನುಕೂಲ ಮಾಡುತ್ತೆ. ಸೊ
ಸೊ ಇದು ಹೆಚ್ಚಿದೆ. ಇದು ನಾರ್ಮಲ್ ಎಷ್ಟಿರಬೇಕು ಅನ್ನೋದು ಒಂದು ಕ್ವಶನ್ ಮಾಡ್ತಾರೆ. 60 ಇರಬೇಕು, 60-65 ಇರಬೇಕು. 100, 110, 120 ಯಾರಿಗೆ ಎಚ್ ಡಿ ಇರುತ್ತೆ ಇವರಿಗೆ ಹಾರ್ಟ್ ಅಟ್ಯಾಕ್ ಎಲ್ಲ ಆಗೋದು ತುಂಬ ಕಡಿಮೆ ಅಂತ ನಮ್ಮ ಮೆಡಿಕಲ್ ಸೈನ್ಸ್ ಹೇಳ್ತಾರೆ. ಅವ್ರಿಗೆ ತುಂಬ ರೇರ್ ಚಾನ್ಸ್ ಆಗದೇ ಇಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಒಂದು ಎಲ್ ಡಿ ಎಲ್ ಅಂದರೆ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್. ಇದು ಜಾಸ್ತಿ ಇರಬಾರ್ದು. ನಮ್ಮ ದೇಹ ಮ್ಯಾಕ್ಸಿಮಮ್ ಅಂದರೆ 100-120 ತಗೊಳ್ಳೋದಷ್ಟೇ. 150-160 ಹೋಯಿತು ಅಂದರೆ ಅವ್ರಿಗೆ ಗ್ಯಾರಂಟಿ ಭಾಳ ಬೇಗನೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ ಅನ್ನೋದು ಒಂದು. ಹಾಗೆ ಅದೇ ಥರ ಎಚ್ ಡಿ ಎಲ್ಲು ತುಂಬ ಕೆಳಗೆ ಬರೋದು, 35 ಒಳಗೆ ಬರೋದು. ಅದೇ ಥರ ಎಲ್ ಡಿ ಎಲ್ಲು 150-160ಕ್ಕೆ ದಾಟಬಾರ್ದು. ಇವೆರಡು ಲೈಪೋಪ್ರೋಟೀನ್ಸ್. ಸೊ ಇದು ನಮಗೆ ಈಗ ನೀವು ಕೇಳಿರ್ಬೋದು ಕೊಲೆಸ್ಟ್ರಾಲ್ ಅಂದರೆ ಗುಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ. ಎಚ್ ಡಿ ಎಲ್ ಅಂದರೆ ಗುಡ್ ಕೊಲೆಸ್ಟ್ರಾಲ್, ಎಲ್ ಡಿ ಎಲ್ ಬ್ಯಾಡ್ ಕೊಲೆಸ್ಟ್ರಾಲ್. ಇದು ನೆಕ್ಸ್ಟ್ ಬಂದರೆ ಟ್ರೈಗ್ಲಿಸರೈಡ್ಸ್ ಅಂತ. ಟ್ರೈಗ್ಲಿಸರೈಡ್ಸ್ ಅನ್ನೋದು ಕೂಡ ಒಂದು ಫ್ಯಾಟಿ ಸಬ್ಸ್ಟೆನ್ಸ್. ಇದನ್ನು ಅಷ್ಟೇ ನಿಯಂತ್ರಣದಲ್ಲಿ ಇಟ್ಕೋಬೇಕು ಅಂತ ಹೇಳ್ತಾರೆ. 150 ಟ್ರೈಗ್ಲಿಸರೈಡ್ಸ್ ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ. ಆದರೆ 150ಕ್ಕಿಂತ ಜಾಸ್ತಿ ಹೋದರೆ ಖಂಡಿತ ಸ್ವಲ್ಪ. ಇದು ಏನಕ್ಕೆ ಮಾಡ್ತೀವಿ ಅಂದರೆ ಇಟ್ ಈಸ್ ಅನ್ ಅಸೆಸ್ ಟು ಟೆಸ್ಟ್ ದಿ ಇಂಡಿವಿಜುವಲ್ಸ್ ರಿಸ್ಕ್ ಆಫ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್, ಹಾರ್ಟ್ ಅಟ್ಯಾಕ್ ಏನಾರು ಆಗುತ್ತಾ ಇಲ್ಲ ತಿಳ್ಕೊಳ್ಳೋಕ್ಕೋಸ್ಕರ ಈ ಟೆಸ್ಟ್ನ ಮಾಡ್ತೀವಿ ಟ್ರೈಗ್ಲಿಸರೈಡ್ಸ್ನ. ಈ ಟ್ರೈಗ್ಲಿಸರೈಡ್ಸಲ್ಲಿ ಮೇಯ್ನ್ ಏನಿರಪ್ಪ ಅಂದರೆ ಫ್ಯಾಟ್. ಸೊ ಇಟ್ ಈಸ್ ಮೇಯ್ನ್ ಟ್ರೈಗ್ಲಿಸರೈಡ್ಸ್ ಅಂದರೆ ಇಟ್ ಈಸ್ ಎ ಫ್ಯಾಟ್. ಇಟ್ ಈಸ್ ಪ್ರೆಸೆಂಟ್ ಇನ್ ದಿ ಬಾಡಿ. ಆಮೇಲೆ ಈ ಫ್ಯಾಟ್ ಅನ್ನೋದು ಬ್ಲಡ್ನಲ್ಲಿ ಓಡಾಡ್ತಾ ಇರುತ್ತೆ. ಇದು ಏನು ಕೆಲಸ ಅಂದರೆ ಇದು ಇಟ್ ಆ್ಯಕ್ಟ್ಸ್ ಆಸ್ ಎ ಮೇಜರ್ ರೋಲ್ ಇನ್ ಸ್ಟೋರೇಜ್ ಆಫ್ ಎನರ್ಜಿ. ತುಂಬ ಜನ ಫ್ಯಾಟ್ ಇರಬಾರ್ದು ಇರುತ್ತೆ, ಬಟ್ ಫ್ಯಾಟ್ ನಮಗೆ ಬೇಕು ಎನರ್ಜಿನ ಇಟ್ಕೊಳ್ಳೋಕ್ಕೆ. ಸೊ ಈ ಫ್ಯಾಟು ಬ್ಲಡ್ನಲ್ಲಿರುತ್ತೆ. ಇದು ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂದರೆ ನಮ್ಮ ದೇಹದಲ್ಲಿರೋ ಫ್ಯಾಟಿ ಸೆಲ್ಸಲ್ಲಿ ಈ ಫ್ಯಾಟು ಸ್ಟೋರ್ ಆಗಿರುತ್ತೆ. ಇದು ಯಾತಕ್ಕೆ ಉಪಯೋಗ ಬರುತ್ತೆ ಅಂದರೆ ಇಟ್ ಗಿವ್ಸ್ ಎನ್ ಎನರ್ಜಿ ವೆನ್ ವಿ ಆರ್ ಲಾಸ್ಟ್ ಆಫ್ ಎನರ್ಜಿ. ಅಂದರೆ ಇನ್ ಬಿಟ್ವೀನ್ ದಿ ಮೀಲ್ಸ್ ಅಂತ ಹೇಳ್ಬೋದು. ಈಗ ನಾವು ಎಲ್ಲೋ ತಿಂದ್ಕೊಂಡು ಎಲ್ಲೋ ಹೋಗಿರ್ತೀವಿ, ಯಾವುದೋ ಬೆಟ್ಟ ಹಾಕ್ತಿರ್ತೀವಿ, ತುಂಬ ಬೆಟ್ಟ ಏನು ಹಸಿವು ಆಗ್ತಿರುತ್ತೆ, ಬಾಯಾರಿಕೆ ಆಗ್ತಿರುತ್ತೆ, ನೀರು ಕುಡಿತೀವಿ, ಆದರೆ ಹೊಟ್ಟೆ ತುಂಬಿರಲ್ಲ. ಆದರೆ ನಮ್ಗೆ ಯಾರಿಗೂ ಅಷ್ಟೇನು ಸುಸ್ತಾಗಲ್ಲ. ಯಾಕಪ್ಪ ಅಂದರೆ ಈ ಫ್ಯಾಟ್ ಇಲ್ಲ, ಇದು ಅಲ್ಲಿ ತುಂಬ ಕೆಲಸ ಮಾಡುತ್ತೆ. ನಾವು ಉಪವಾಸ ಇದ್ದರೂ ಕೂಡ ನಮ್ಗೆ ಹಸಿವಾಗ್ತಾ ಇರುತ್ತೆ, ಒಪ್ಕೋಬಿಟ್ಟು, ಆದರೆ ನಮ್ಗೆ ಏನೂ ಆಗ್ತಿಲ್ಲ, ಸುಸ್ತೇನಾಗ್ತಿಲ್ಲ, ಆರಾಮಾಗಿರೋಣ ಅನಿಸ್ತದೆ. ಇದು ಯಾಕಪ್ಪ ಅಂದರೆ ಈ ಒಂದು ಟ್ರೈಗ್ಲಿಸರೈಡ್ಸಲ್ಲಿರೋ ಫ್ಯಾಟ್ ಇಲ್ಲ, ಅದು ತುಂಬ ನಮಗೆ ಅನುಕೂಲ ಮಾಡುತ್ತೆ. ಹಾಗಾದರೆ ಯಾಕೆ ಜಾಸ್ತಿ ಆಗಬಾರ್ದು ಅದು ಇಂಪಾರ್ಟೆಂಟ್. ಟ್ರೈಗ್ಲಿಸರೈಡ್ಸ್ ಯಾರಿಗೆ ಜಾಸ್ತಿ ಆಗುತ್ತಪ್ಪ ಅಂದರೆ ನಾವು ತಿನ್ನೋ ಎಲ್ಲ ಆಹಾರದಲ್ಲೂ ಟ್ರೈಗ್ಲಿಸರೈಡ್ಸ್ ಲಿವರು ಲಿಬರೇಟ್ ಮಾಡ್ತಾ ಇರುತ್ತೆ. ಸೊ ನಮಗೆ ಸಾಕಷ್ಟು ಟ್ರೈಗ್ಲಿಸರೈಡ್ಸು ನಮ್ಮ ತಿನ್ನೋ ಆಹಾರದಲ್ಲಿ ಸಿಗುತ್ತೆ. ಆದರೆ ತುಂಬ ಜನ ನೋಡ್ಬೋದು ಆಯಿಲಿ ಫುಡ್ಸ್, ಬಟರ್ ತಿಂದರೆ, ಅನಿಮಲ್ ಫ್ಯಾಟ್ ಇವೆಲ್ಲ ತಿನ್ನೋರಿಗೆ ಸ್ವಲ್ಪ ಜಾಸ್ತಿ ಟ್ರೈಗ್ಲಿಸರೈಡ್ಸ್. ಮತ್ತು ಕೆಲವರು ಒಬೇಸಿಟಿ ಇರ್ತದೆ, ಒಬೇಸ್. ಆಮೇಲೆ ಸೆಡೆಂಟ್ರಿ ಜಾಬ್, ಸುಮ್ಮನೆ ಯಾವಾಗಲೂ ಕೂತಿರೋದು, ಮಲಗಿರೋದು. ಮತ್ತು ಅನ್ಕಂಟ್ರೋಲ್ಡ್ ಡಯಾಬಿಟಿಸ್, ಯಾರಿಗೆ ಶುಗರ್ ನಿಯಂತ್ರಣದಲ್ಲಿರಲ್ಲ ಅವ್ರಿಗೆ. ಮತ್ತು ಜೆನೆಟಿಕ್ ಫ್ಯಾಕ್ಟರ್ ಕೂಡ ಇಲ್ಲಿ ಕೆಲವರಿಗೆ ನೀವು ನೋಡಿರ್ಬೋದು, ತುಂಬ ಕಾರ್ಬೋಹೈಡ್ರೇಟ್ ತಿಂತಾ ಇರ್ತಾರೆ, ಆರಾಮಾಗಿರ್ತಾರೆ, ಏನೋ. ಅದೇ ಇನ್ನು ಕೆಲವು ಥರ ಏನು ಒಂಚೂರು ಏನೋ ತಿಂದರೆ ಎಣ್ಣೆ ಅಂದ ತಕ್ಷಣ ಗೊತ್ತಾಗಲಿ ಅವ್ರಿಗೆ. ಸೊ ಇದು ಜೆನೆಟಿಕ್ ಫ್ಯಾಕ್ಟರ್ ಅಂದರೆ ತುಂಬ ಕನ್ಸಿಡರ್ ಮಾಡಬೇಕು. ಇದು ವಂಶಪಾರಂಪರ್ಯ ಅಂದರೆ ಕೆಲವರು ಬೇಗ ಜೀರ್ಣ ಅಂತ ಚೆನ್ನಾಗಿರ್ತಾರೆ, ಕೆಲವರಿಗೆ ಕಮ್ಮಿ ತಿಂದರೂ ಚೆನ್ನಾಗಿ ಜೀರ್ಣ ಆಗ್ತದೆ, ಉತ್ಪತ್ತಿ ಆಗ್ತಾರೆ, ಟ್ರೈಗ್ಲಿಸರೈಡ್ಸ್ ಉತ್ಪತ್ತಿ ಆಗ್ತಾರೆ. ಮತ್ತು ಇನ್ಯಾರಪ್ಪ ಅಂದರೆ ಈ ಆಲ್ಕೋಹಾಲ್ ಕನ್ಸೂಮ್ಷನ್ ಇರುತ್ತೆ, ಅವೆಲ್ಲರಿಗೂ ಈ ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಇರುತ್ತೆ. ಸೊ ಟ್ರೈಗ್ಲಿಸರೈಡ್ಸ್ ಕಮ್ಮಿ ಮಾಡೋದು ಯಾರು ಇಲ್ಲ. ಸೊ ನಾವು ಅವ್ರಿಗೆ ತುಂಬ ಡಯಟ್ ಹೇಳ್ತೀವಿ, ಒಂದು ಚಾರ್ಟ್ ಕೊಡ್ತೀವಿ, ಡಯಟ್ರಿ ಚಾರ್ಟ್ ಅಂತ. ಮತ್ತು ಒಬೇಸ್ ಇದ್ದರೆ ತೂಕ ಕಮ್ಮಿ ಮಾಡ್ಕೊಂಡು ವ್ಯವಸ್ಥೆ ಕೂಡ ಮಾಡಬೇಕು, ವೆಯ್ಟ್ ಮ್ಯಾನೇಜ್ಮೆಂಟ್ ಅಂತೀವಿ. ಮತ್ತು ಆಲ್ಕೋಹಾಲ್ ಕುಡಿಯೋದನ್ನ ಬಿಡಿಸ್ಬೇಕಾಗುತ್ತೆ. ಮತ್ತು ಜೆನೆಟಿಕ್ ಫ್ಯಾಕ್ಟರಲ್ಲಿ ತುಂಬ ಸ್ವಲ್ಪ ಕಂಟ್ರೋಲ್ ಬರಲಿಲ್ಲ ಅಂದರೆ ನಾವು ಕೆಲವು ಮಾತ್ರೆಗಳನ್ನು ಕೂಡ ಕೊಡ್ಬೇಕು. ನೀವು ನೋಡಿರ್ಬೋದು, ಜಯದೇವಾಗೆಲ್ಲ ಹೋದರೆ ಬ್ಲಡ್ ತಿನ್ನೋಕ್ಕೂ ಮಾತ್ರೆ ಕೊಟ್ಟಿರೋ ಸರಿ ತೊಗೋಬೇಕಾದ್ರೆ ಅಟ್ರೋವ್ಯಾಸ್ಟಿನ್, ರೋಸ್ವ್ಯಾಸ್ಟಿನ್, ಸ್ಟ್ಯಾಟಿನ್ಸ್ ಅಂತ ನಾವು ಇದೆಲ್ಲ ಏನು ಮಾಡುತ್ತೆ, ಫ್ಯಾಟನ್ನು ಸ್ವಲ್ಪ ಮಟ್ಟಿಗೆ ಕರಗಿಸಿ ರಕ್ತನ ಈಸಿಯಾಗಿ ಸಂಚಾರ ಮಾಡುತ್ತೆ. ಕೊನೆಯಲ್ಲಿ ಕೊಲೆಸ್ಟ್ರಾಲ್, ಟೋಟಲ್ ಕೊಲೆಸ್ಟ್ರಾಲ್ ಇದು ಎಷ್ಟಿರ್ಬೋದು ಮಾತ್ರ 200ವರೆಗೂ ಇದರಲ್ಲಿ ತೊಂದರೆ. 200 ಕ್ರಾಸ್ ಆದರೆ ಇಟ್ಸ್ ಎ
ಅಥೆರೋಸ್ಕ್ಲೆರೋಸಿಸ್ ಅಂತ ಕೊಲೆಸ್ಟ್ರಾಲ್ ಜಾಸ್ತಿ. ಈಗ ಅಥೆರೋಸ್ಕ್ಲೆರೋಸಿಸ್ ಏನಂದರೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋ ಚಾನಲ್ಗಳಲ್ಲಿ ಈ ಅಥೆರೋಸ್ಕ್ಲೆರೋಸಿಸ್ ಅನ್ನೋದು ಒಂದು ಅಡಚಣೆ ಬರ್ತದೆ. ಒಂದು ಕಾರಣ ದಪ್ಪ ಇದೆ ಅದರಲ್ಲಿ ನಿಮಗೆ ಸ್ವಲ್ಪ ಆಗ್ತಾ ಹೋಗ್ತಾ ಮತ್ತು ಈ ಕಡೆಗೂ ಆಗ್ತಾ ಆವಾಗ ಒಂದು ಸ್ವಲ್ಪ ಯಾವಾಗ ಅಥೆರೋಸ್ಕ್ಲೆರೋಸಿಸ್ ಜಾಸ್ತಿ ಆಗುತ್ತೆ ಆವಾಗ ಹಾರ್ಟ್ ಅಟ್ಯಾಕ್ ಆಗೋದು ಅಥವಾ ಬ್ರೈನಲ್ಲಿ ಸ್ಟ್ರೋಕ್ ಆಗೋದು ಜಾಸ್ತಿ. ಯಾಕೆಂದರೆ ಅಥೆರೋಸ್ಕ್ಲೆರೋಸಿಸ್ ಅನ್ನೋದು ಒಂದು ಅಡಚಣೆ ಮಾಡುವ ಒಂದು ಕೆಮಿಕಲ್ಲು. ಅದು ರಕ್ತನಾಳದಲ್ಲಿ ಅಡ್ಡ ಬಂದಾಗ ಟೋಟಲ್ ಬ್ಲಡ್ ಬ್ಲಾಕ್ ಆಗೋದು ಅಂದ ತಕ್ಷಣ ನೀವು ನೋಡಿರ್ಬೋದು. ಎಕ್ಸಾಂಪಲ್ ಯಾವಾಗ ಅಂದರೆ ಪುನೀತ್ ರಾಜ್ಕುಮಾರ್ ಹಿಂದಿನ ದಿವಸ 2 ಗಂಟೆವರೆಗೂ ಆರಾಮಾಗಿರ್ಬೋದು. ಆಮೇಲೆ ಅದೇನಾಗಿದೆ ತುಂಬ ಫ್ಯಾಟ್ ಇರೋ ಅಂಶ ತಿಂದಿರೋದು. ನೆಕ್ಸ್ಟ್ ಡೇ ಬೆಳಗ್ಗೆ ಏನು ಸಿಂಪ್ಟಮ್ ಕಂಡಿಲ್ಲ ಅಂತ ಜಿಮ್ಗೇನೋ ಹೋಗಿ ನಾವು ಮಾಡಿದ್ವಿ. ಅವಾಗ ಒಂಚೂರು ಸಿಂಪ್ಟಮ್ ಕಂಡಿದೆ ಬಟ್ ನೆಗ್ಲೆಕ್ಟ್ ಮಾಡಿ ಏನು ಪರವಾಗಿಲ್ಲ. ಅವಾಗ ಒಂಚೂರು ಕೇರ್ಫುಲ್ ತೊಗೊಂಡಿಲ್ಲ ಉಳ್ಕೊಬಾರ್ದು. ಅದಕ್ಕೆ ಅವಾಗ ಜಯದೇವಲ್ಲಿ ಅವ್ರು ಹೇಳ್ತಾರೆ ಬೇಗ ಬನ್ನಿ ಬೇಕು. ಲಾಸ್ಟ್ 2 hours ಎಲ್ಲ ಏನು ಹೇಳ್ತೀವಿ ನಾವು ಹಾರ್ಟ್ ಅಟ್ಯಾಕ್ ಆಗುತ್ತೆ, ಗೋಲ್ಡನ್ ಓವರ್ ಅಂತೀವಿ. ಸೊ ಆ ಟೈಮಿಗೆ ತೊಗೊಂಡಾಗ ಏನಾಗುತ್ತೆ ಒಂದು ಆಂಜಿಯೋಗ್ರಾಮ್ ಅಂತ ಮಾಡಿ ಅಲ್ಲಿ ಅಥೆರೋಸ್ಕ್ಲೆರೋಸಿಸ್ ಎಲ್ಲಾಗಿದೆ ಅಂತ ನೋಡಿ ಅದನ್ನು ಬ್ಲಾಕ್ನ ನಾವು ಬ್ಲಾಸ್ಟ್ ಮಾಡಿ ಒಂದು ಸ್ಟಂಟ್ ಹಾಕಿ ಬೇಗ ರಿಪೇರ್ ಮಾಡಿ ಮನೆಗೆ ಕಳಿಸ್ಬೋದು. ಸೊ ಇದು ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಸುಮ್ಮನೆ ಇಷ್ಟೆಲ್ಲ ತಿಳ್ಕೊಳ್ಳೋ ಬದಲು ಒಂದು ಸಿಂಪಲ್ಲಾಗಿ ನಮ್ಗೆ ಕಾರ್ಡಿಯಾಲಜಿಸ್ಟ್ ಹೇಳ್ತಾರೆ ಅದ್ರ ಪ್ರಕಾರ ಒಂದು ಸಣ್ಣದು ಹೇಳ್ತೀನಿ. ನಮ್ಮ ಇಡೀ ದೇಹನ ಒಂದು ಸಣ್ಣ ಟೌನ್ ಅಂತ ತಿಳ್ಕೊಳ್ತೀವಿ. ಒಂದು ಟೌನ್ ಇದೆ, ಇಲ್ಲಿ ರೌಡಿಗಳಿವೆ, ಟ್ರೈಗ್ಲಿಸರೈಡ್ಸು ಮತ್ತು ಕೊಲೆಸ್ಟ್ರಾಲ್. ಇವರಿಬ್ಬರಿಗೆ ಏನು ಕೆಲಸ? ಎಲ್ಲ ಕಡೆ ರೋಡಲ್ಲಿ ಹೋಗಿ ರೋಡ್ ಬ್ಲಾಕ್ ಮಾಡೋದು, ಸಿಕ್ಕಾಪಟ್ಟೆ ಓಡಾಡೋದು, ಇದು ಇವ್ರದ್ದು ಕೆಲಸ. ಆದರೆ ನಮ್ಮ ಅದೃಷ್ಟಕ್ಕೆ ಪೊಲೀಸು ಇದ್ದಾರೆ. ಯಾರು ಪೊಲೀಸು? HD ಕಾಪ್ಸ್ ಅಂತ. ಇವ್ರು ಏನು ಮಾಡ್ತಾರೆ, ಈ ಟ್ರೈಗ್ಲಿಸರೈಡ್ಸು ಕೊಲೆಸ್ಟ್ರಾಲ್ ತೊಗೊಂಡೋಗಿ ಜೈಲು ಯಾವುದು? ಲಿವರ್. ಈ ಲಿವರ್ ಏನು ಮಾಡುತ್ತೆ, ಎಲ್ಲ ಡೈಜೆಸ್ಟ್ ಸಿಸ್ಟಮಿಂದ ಹೊರಗೆ ಬಿಸಾಕುತ್ತೆ. ಆದರೆ ನಮ್ಮ ದುರದೃಷ್ಟ ನಮ್ಮ ಇಂಡಿಯಾ ಥರ ಏನಂದರೆ LDL ಅಂತ ಒಂದು ಟಾಪಿಕ್. ಅವರು ಪೊಲೀಸೇ, ಬಟ್ ಅವರು ಏನು ಮಾಡ್ತಾರೆ, ಲಂಚ ತೊಗೊಂಡು ಬಿಡುಗಡೆ ಮಾಡ್ತಾರೆ. ಆ ಥರ ಇದೇನು ಮಾಡುತ್ತೆ ಅಂದರೆ ಈ LDL ಏನು ಮಾಡುತ್ತೆ, ಕೊಲೆಸ್ಟ್ರಾಲ್ನ ಟ್ರೈಗ್ಲಿಸರೈಡ್ಸ್ನ ಮತ್ತೆ ಬಿಡುಗಡೆ ಮಾಡುತ್ತೆ ಬ್ಯಾಕ್ ಟು ದಿ ಆ್ಯಕ್ಷನ್. ಸೊ ಮತ್ತೆ ಟ್ರೈಗ್ಲಿಸರೈಡ್ಸ್ ಕೊಲೆಸ್ಟ್ರಾಲ್ ಜಾಸ್ತಿ ಆದ ತಕ್ಷಣ ನಮ್ಮ ಇಡೀ ಟೌನಲ್ಲಿ ಮಧ್ಯದಲ್ಲಿ ಹಾರ್ಟ್ ಇದೆ, ಅದು ಸೆಂಟರ್ ಆಫ್ ದಿ ಸಿಟಿ. ಈ ಸಿಟಿಗೆ ಎಲ್ಲ ಕಡೆಯಿಂದ ರೋಡ್ ಇದೆ, ಎಲ್ಲ ಕನೆಕ್ಟಿಂಗ್ ರೋಡ್ ಇದೆ, ಆಯಿತಾ? ಸೊ ಈ ರೋಡನ್ನು ಯಾವಾಗ ಟ್ರೈಗ್ಲಿಸರೈಡ್ಸ್ ಕೊಲೆಸ್ಟ್ರಾಲ್ ಬ್ಲಾಕ್ ಮಾಡ್ತಾರೆ, ಈ ಒಂಥರ ಈಗ ನಾವು ಸಿಟಿಗೆ ಹೋಗಬೇಕು, ಹಾರ್ಟ್ಗೆ ಹೋಗಬೇಕು ಅಂದರೆ ಹೋಗೋಕೆ ಆಗ್ತದೆ, ದಾರಿನೇ ಇಲ್ಲ, ಇವರು ಬ್ಲಾಕ್ ಮಾಡ್ತಾರೆ. ಸೊ ಈ ಥರ ಒಂದು ಸಿಚುವೇಶನ್ ಈ ಟೌನಲ್ಲಿ ಇರೋಕ್ಕೆ ಯಾರು ಇಷ್ಟಪಡ್ತಾರೆ? ಯಾರು ಇಷ್ಟಪಡ್ತಾರೆ? ಸೊ ಏನು ಮಾಡೋದು ನಾವು ಹೆಚ್ಚಿಗೆ ಏನು ಮಾಡಬೇಕು? ಈ ಎಕ್ಸಸೈಸು, ವಾಕಿಂಗ್ ಇವೆಲ್ಲ ಪ್ರತಿ ಒಂದು ಹೆಜ್ಜೆನಲ್ಲೂ ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರತಿ ಒಂದು ಹೆಜ್ಜೆನಲ್ಲೂ LDL, ಟ್ರೈಗ್ಲಿಸರೈಡ್ಸು, ಕೊಲೆಸ್ಟ್ರಾಲ್ ಕಾಣುತ್ತಾ. ಅದಕ್ಕೆ ನಾವು ಏನು ತಿಂತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಏನು ಒಂದಿನಕ್ಕೆ ಎಕ್ಸಸೈಸ್ ಮಾಡ್ತೀವಿ, ಎಷ್ಟು ಕರಗಿಸ್ತೀವಿ ಅದು ಕರಗಿಸ್ತಾಗ ಕೊಲೆಸ್ಟ್ರಾಲ್ ಅನ್ನೋದು, ಟ್ರೈಗ್ಲಿಸರೈಡ್ಸು, LDL ಈ 3 ನಿಯಂತ್ರಣದಲ್ಲಿ ತಗೊಂಡು ನಾವು ಜೀವನ ಆರಾಮಾಗಿರ್ಬೋದು. ಯುಗಾಯ ನಮಃ. ಊರ್ಧ್ವ ನಮಸ್ಕಾರ, ಪಾದಹಸ್ತಾಸನ, ಏಕಪಾದ ಪ್ರಸರಣಾಸನ, ದ್ವಿಪಾದ, ಶಶಂಕಾಸನ, ಅಷ್ಟಾಂಗ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ, ಪಾದಹಸ್ತಾಸನ, ಊರ್ಧ್ವಾಸನ. ನಮಸ್ಕಾರ ಸರಿ. ಓಂ ತ್ರೇತಾಯುಗಾಯ ನಮಃ. ಊರ್ಧ್ವ ನಮಸ್ಕಾರ, ಪಾದಹಸ್ತಾಸನ, ಏಕಪಾದ ಪ್ರಸನ್ನಾಸನ, ದ್ವಿಪಾದ, ಶಶಂಕಾಸನ, ಅಷ್ಟಾಂಗ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ, ಪಾದಹಸ್ತಾಸನ, ಊರ್ಧ್ವಾಸನ. ನಮಸ್ಕಾರ ಸರಿ. ಓಂ ದ್ವಾಪರಯುಗಾಯ ನಮಃ. ಊರ್ಧ್ವ ನಮಸ್ಕಾರ, ಪಾದಹಸ್ತಾಸನ, ಏಕಪಾದ ಪ್ರಸರಣಾಸನ, ದ್ವಿಪಾದ, ಶಶಂಕಾಸನ,
ಅಷ್ಟಾಂಗ ಭುಜಂಗಾಸನ ಅಧೋಮುಖ ಶ್ವಾನಾಸನ ಏಕಪಾದ ಪ್ರಸರಣಾಸನ ಪಾದಹಸ್ತಾಸನ ಊರ್ಧ್ವಾಸನ ನಮಸ್ಕಾರ ಸ್ಥಿತಿ. ಮತ್ತು 2 ಮಂಡಲಗಳಾದಮೇಲೆ ರಾಧಿಕಾ ಮೇಡಮ್ ಅವರು ಶ್ರೀರಾಮ ಭಜನೆನ ಹೇಳ್ಕೊಟ್ರು. ಅದು ಚೆನ್ನಾಗಿತ್ತು. ಎಲ್ರಿಗೂ ಒಂಥರ ಎನರ್ಜಿ ಬಂದಂಗೆ ಆಯಿತು. ರಾಮ ರಾಮ ಅನ್ನೋದೇ ಖುಷಿ. ಅದರಲ್ಲಿ ರಾಮನ ಭಜನೆ ಆಡಿದ್ಮೇಲಂತೂ ಇನ್ನೂ ಎನರ್ಜಿ ಬಂದಂಗಾಗಿ ಇನ್ನೂ ಚೆನ್ನಾಗಿ ಸೂರ್ಯ ನಮಸ್ಕಾರಗಳು ಇನ್ನೂ ಜೋರಾಗಿ ನಡೆಯೋಕ್ಕೆ ಸ್ಟಾರ್ಟ್ ಆಯಿತು. ರಾಮ 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 ಜಯ ರಾಮ 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 ಶ್ರೀ ರಾಮ 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 ಜಯ ರಾಮ 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 ದಶರಥ ನಂದನ ರಾಮ 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 ದಶರಥ ಮರ್ದನ ರಾಮ ರಾಮ ರಾಮ. ಮತ್ತೆರಡು ಮಂಡಲಗಳೆಲ್ಲ ಆದಮೇಲೆ ಮತ್ತೆ ಸರು ನಾವು ಯೋಗ ಮಾಡಬೇಕಾದ್ರೆ ಕೆಲವರು ಪ್ರಾರ್ಥನೆಗಳು ಮಾಡ್ತೀವಿ. ಆ ಪ್ರಾರ್ಥನೆಯ ಅರ್ಥಗಳೆಲ್ಲನೂ ಹೇಳಿಕೊಟ್ರು. ಪೂರ್ವೆ ಸಂಜಾನನ ಉಪಾಸನೆ ಅರ್ಥ ಏನಿದೆ? ಸಂಗಚ್ಚತ್ವಂ ಅಂದರೆ ನಾವೆಲ್ಲ ಒಟ್ಟಿಗೆ ಸೇರ್ತೀವಿ. ಸಂಘ ಅಂದರೆ ಒಟ್ಟಿಗೆ ಸೇರ್ತೀವಿ. ಸಂಗಚ್ಚತ್ವ ಸಂವದತ್ವ ಏನೋ ಒಂದು ಉದ್ದೇಶ ಇಟ್ಕೊಂಡು ಸೇರಿ ಸಂವೋ ಮನಾಂಸಿ ಜಾನತ ನಮ್ಮ ಮನಸ್ಥಿತಿಗಳೆಲ್ಲವೂ ಒಂದೇ ಥರ ಒಂಥರ ಎಲ್ಲರೂ ಒಂಥರ ನೋಡಿ ನಾವು ಇಲ್ಲಿ ಬರೋರೆಲ್ಲರದ್ದು ಮನಸ್ಥಿತಿಗಳು ನೋಡಿ ಒಂಥರ ಎಲ್ಲ ಕಾಮಾಗಿರ್ತಾರೆ. ಒಂಥರ ಮನಸ್ಥಿತಿನೇ ಬೇರೆ ಇರುತ್ತೆ. ಹೊರಗಡೆ ಜಗತ್ತಿಗೂ ಈಗ ಬರೋಂಥ ಜನಕ್ಕೂ ಮನಸ್ಥಿತಿ ಸಮಾಧಾನವಾಗಿರುತ್ತೆ. ಅದಕ್ಕೆ ಈಕ್ವಿಲಿಬ್ರಿಯ ಇದು ಅಂತಿರ್ತಾರೆ, ಸಮಸ್ಥಿತಿಯಲ್ಲಿ ಇರ್ತಾರೆ. ಸಮೋ ಮನಾಂಸಿ ಜಾನತ ದೇವಾಭಾಗಂ ಯಥಾಪೂರ್ವೆ ನಮ್ಮ ಪೂರ್ವ ಯಾರು? ದೇವಾಭಾಗಂ ಯಥಾಪೂರ್ವೆ ಪೂರ್ವ ಯಾವುದು? ಭಗವಂತ. ಎಲ್ಲಿಂದ ಬಂದವರು ನಾವು? ಭಗವಂತನಿಂದ ಬಂದರು. ದೇವಾಭಾಗಂ ಯಥಾಪೂರ್ವೆ ಭಗವಂತನಿಂದ ಬಂದರು. ಮತ್ತೆ ಎಲ್ಲಿಗೆ ಹೋಗ್ತೀವಿ? ಮತ್ತೆ ಅಲ್ಲಿಗೆ ಹೋಗ್ತೀವಿ. ಅಲ್ಲಿಗೆ ಹೋಗ್ಬೇಕಾದ್ರೆ ಏನು ಮಾಡಬೇಕು? ಒಂದು ಸಾಧನೆ ಮಾಡಬೇಕು. ಆ ಸಾಧನೆ ಯಾವುದು? ಯೋಗ. ಯೋಗದ ಮೂಲಕ ನಾವು ನಮ್ಮ ಏನೇ ನಾವು ಪ್ರಪಂಚದಲ್ಲಿ ಬಂದಿದ್ದೀವೋ, ನಮಗೆ ಪ್ರಪಂಚದಲ್ಲಿ ಮಾಯೆಗಳಿಂದ ನಾವು ಹೇಗೆ ಇದಾಗಿರ್ತೀವಿ, ಅದರಿಂದಲೂ ಹೊರಗೆ ಬರಬೇಕಾದ್ರೆ ನಮ್ಮ ಚಿತ್ತವನ್ನು ಹೇಗೆ ಶುದ್ಧಿ ಮಾಡಬೇಕು, ಅದು ಮುಖ್ಯ. ಆ ಶುದ್ಧತೆಯಿಂದಲೇ ನಾವು ಮುಂದೆ ಆ ಶುದ್ಧ ಆಗ್ದಲೇ ಹೋದರೆ ಅವನಲ್ಲಿ ಹೋಗಕ್ಕಾಗಲ್ಲ. ಸೊ ಯೋಗ ಇಸ್ ಅದರ ಒಂದು ಭಾಗ. ಸಂಗಚ್ಚತ್ತು ನಮ್ಮ ಯೋಗದ ಒಂದು ಸ್ಥಿತಿಯಿಂದ ನಾವು ಅವನಲ್ಲಿ ಹೋಗ್ತೀವಿ, ಹೋಗೋಕ್ಕೆ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಪ್ರಾರ್ಥಿಸ್ತೀವಿ. ಬಂದು ಸಂಗಚ್ಚತ್ತು ಸಮುದತ್ತು ಸಮೋ ಮನಾಂಸಿ ಜಾಗೃತ ದೇವಾಭಾಗಂ ಯಥಾಪೂರ್ವೆ ಸಂಜಾನಾನ ಉಪಾಸ ಅವನನ್ನು ಉಪಾಸಿಸ್ತೀವಿ. ನನಗೆ ಕೊಡಪ್ಪ ಮಾರ್ಗದರ್ಶನ ಮಾಡ್ತಾ ಇದೆಯಾ, ಇದರಿಂದ ಮುಂದೆ ಹೋಗೋದಕ್ಕೆ ಅನುಕೂಲ ಮಾಡ್ತೀವಿ. ನಾವು ಯಾವ ಥರ ಯೋಚನೆ ಅವನಲ್ಲಿ ಅಂದರೆ ನಾವು ಎಲ್ಲಿಂದ ಬಂದಿದ್ದೀವಿ ಅಲ್ಲಿಗೆ ಹೋಗ್ತೀವಿ. ನಮ್ಗೆ ಅದಕ್ಕೆ ಗೊತ್ತಿರಬೇಕು. ನಾವು ಇಲ್ಲಿ ಪರ್ಮನೆಂಟ್ ರೆಸಿಡೆಂಟ್ ಅಲ್ಲ, ನಾವು ಅಲ್ಲಿಯೇ ಹೋಗ್ಬೇಕು. ಹಾಗಾಗಿ ನಾವು ಬೆಳಗ್ಗೆ ಪ್ರಾರ್ಥನೆ ಮಾಡ್ಕೊಳ್ತೀವಿ. ನಾವು ನಮ್ಮ ಇದನ್ನು ಇನ್ನು ಬಿಟ್ಟು ಇದು ಅಂತ ಎಲ್ಲರೂ ಗೊತ್ತೇ ಇದೆ. ಯೋಗೇನ ಚಿಕಿತ್ಸೆ ಗೊತ್ತಿದೆ ಅಲ್ವಾ? ಯೋಗವನ್ನು ಕಲಿಸಿದಂತಹ ಮತ್ತೆ ಯೋಗ ಪದೇನ ವಾಚ ಅಂದರೆ ವ್ಯಾಕರಣ. ಹೇಗೆ ಪದಗಳನ್ನು ಉಪಯೋಗಿಸಿ ವ್ಯಾಕರಣ ಅಂತಲೇ ಹೇಳ್ತಾರೆ. ವ್ಯಾಕರಣವನ್ನು ಹೇಳ್ಕೊಟ್ಟಂತಹ, ಯೋಗಶಾಸ್ತ್ರವನ್ನು ಹೇಳ್ಕೊಟ್ಟಂತಹ, ವೈದ್ಯಕೀಯ ಶಾಸ್ತ್ರವನ್ನು ಹೇಳ್ಕೊಟ್ಟಂತಹ ಗುರುಗಳಾದ ಪತಂಜಲಿಯವರಿಗೆ ನಾವು ನಮಸ್ಕಾರಗಳನ್ನು ಮಾಡ್ತೀವಿ. ಇದಿಷ್ಟು ಪ್ರಾರ್ಥನೆ ಸಾಕಲ್ಲ? ಇನ್ನೊಂದು ದಿವಸ ಬೇಕಾದ್ರೆ ಇದ್ರದ್ದು ಹೇಳೋಣ.
ಈ ರಥಸಪ್ತಮಿ ದಿನ ನಾವೆಲ್ಲರೂ ಸಕ್ಸಸ್ಫುಲ್ಲಾಗಿ 108 ಸೂರ್ಯ ನಮಸ್ಕಾರಗಳನ್ನ ಪೂರೈಸಿದ್ದೆ. ಖುಷಿಗೆ ನಾವೆಲ್ಲರೂ ಒಂದು ಫೋಟೋ ಮತ್ತು ವಿಡಿಯೋ ಎಲ್ಲ ತೆಗೆಸ್ಕೊಂಡು ಚೆನ್ನಾಗಿತ್ತು. ಪರಿಮಳ ಮೇಡಮು ಒಂದು ರಾಗಿ ಮಾಲ್ಟ್ ಮಾಡ್ಕೊಂಬಂದಿದ್ರು, ಅದು ಚೆನ್ನಾಗಿತ್ತು. ಬಿಸ್ಕೆಟ್ ತಂದಿದ್ರು, ಬಾಳೆಹಣ್ಣು ತಂದಿದ್ರು ಮತ್ತು ಸರ್ಕಲ್ ಸಕ್ಕರೆ ಕೊಟ್ಟರು. ನಮ್ಮ ಎನರ್ಜಿ ಎಷ್ಟು ಅಲ್ಲಿ ಇದಾಗಿತ್ತೋ ಅಷ್ಟೇ ಬೂಸ್ಟಿಂಗ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಮಾತಾಡಿಕೊಂಡು ಇವತ್ತು ನಡೆದಿದ್ದ ಪ್ರೋಗ್ರಾಮ್ ತುಂಬ ಚೆನ್ನಾಗಾಯಿತು ಅಂತ ಹೇಳಿ ಅದ್ರ ಬಗ್ಗೆ ಎಲ್ಲ ಶೇರಿಂಗ್ ಮಾಡಿಕೊಂಡು ಎಲ್ಲರೂ ಅದನ್ನು ಕುಡ್ಕೊಂಡು ತಿನ್ಕೊಂಡು ಸೂಪರಾಗಿ ಮನೆಗೆ ಬಂದು ಎಷ್ಟು ಚೆನ್ನಾಗಿತ್ತು ಅಂದರೆ ಈ ಥರದ್ದು ಏನಾದರೂ ಪ್ರೋಗ್ರಾಮ್ಗಳು ನಡೀತಾ ಇದ್ದರೆ ಭಾಗವಹಿಸಿದ್ರೆ ನಮಗೂ ಒಂದು ಎನರ್ಜಿ ಖುಷಿ ಎಲ್ಲ ಸಿಗುತ್ತೆ. ಇಷ್ಟು ಜನಗಳ ಜೊತೆ ಇದ್ದಾದ್ರೂ ನಮಗೂ ಒಂಥರ ಖುಷಿ ಎಲ್ಲ ಇರುತ್ತಲ್ವ. ಸೊ ಹಾಗಾಗಿ ನಮ್ಮ ಯೋಗ ಕ್ಲಾಸ್ಗೆ ಬನ್ನಿ. ಮತ್ತು ಏನು ಅಂದರೆ ಯೋಗ ಮಾಡೋದ್ರಿಂದ ರೋಗನ ದೂರ ಮಾಡ್ಬೋದು, ಹಾಗೆ ನಾವು ಅಲ್ಲಿ ಒಳ್ಳೆ ಸರ್ಕಲ್ನ ಬೆಳೆಸ್ಕೋಬೋದು ಅಂತ ಹೇಳ್ತಾ ನನ್ನ ಈ ವ್ಲಾಗ್ನ ಕೊನೆ ಮಾಡ್ತಿದ್ದೀನಿ. ದಯವಿಟ್ಟು ಎಲ್ಲರೂ ಯೋಗ ಮಾಡಿ. ಯೋಗ ಮಾಡೋದ್ರಿಂದ ನಿಮಗೇನು ಲಾಸ್ ಏನು ಆಗಲ್ಲ, ಪ್ರಾಫಿಟೇ ಆಗುತ್ತೆ. ಎಲ್ಲಾದ್ರ ಬಗ್ಗೆನೂ ತಿಳ್ಕೊಂಡಂಗೆ ಆಗುತ್ತೆ, ನಮ್ಮ ಮೂಳೆಗಳು ಗಟ್ಟಿ ಮುಟ್ಟಿ ಆಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಿದ್ದೀನಿ. ದಯವಿಟ್ಟು ವಿಡಿಯೋನ ಎಲ್ಲರೂ ನೋಡಿ ನಮಗೂ ಸಹಕರಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ಕೊನೆ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.